ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 13 ಸುದೀಪ್ ಅವರು ನಡೆಸ್ಕೊಡಲ್ವಾ ಎನ್ನುವಂಥ ಅನುಮಾನ ಇದೀಗ ಅತ್ಯಂತ ಸ್ಪಷ್ಟವಾಗಿ, ಅತ್ಯಂತ ಕುತೂಹಲಕಾರಿಯಾಗಿ ಕಾಣ್ತಾ ಇದೆ. ಅದಕ್ಕೆ ಮುಖ್ಯವಾದಂಥ ಕಾರಣ ಅದೇನೆಂದರೆ, ಇವತ್ತು ಕಲರ್ಸ್ ತಂಡ ಅಪ್ಡೇಟ್ ಮಾಡಿದಂಥ ಒಂದು ಅಪ್ಡೇಟ್ ಇದೆಯಲ್ಲ, ಅಂದರೆ ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಕೇವಲ ಒಂದೇ ದಿನಕ್ಕೆ ಮುಕ್ತಾಯವಾಗುತ್ತೆ. ಮತ್ತು ಕಳೆದ 11 ಸೀಸನ್ಗಳಲ್ಲಿ ಆದಂಥ ಬಿಗ್ ಬಾಸ್ ಸೀಸನ್ನ ಫೈನಲ್ 2 ದಿನ ಆಗ್ತಿತ್ತು. ಅದು ಸಾಟರ್ಡೆ ಮತ್ತು ರವಿವಾರ 2 ದಿನ ಆಗ್ತಿತ್ತು. ಆದರೆ ಈಗ ಮಾರ್ಪಾಡಾಗಿ ಇದೀಗ ಅತ್ಯಂತ ದೊಡ್ಡ ಶಾಕಿಂಗ್ ನಿರ್ಧಾರವನ್ನು ಬಿಗ್ ಬಾಸ್ ಕೊಟ್ಟಿದ್ದು. ಅದೇನೆಂದರೆ, ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಅನ್ನು ಒಂದೇ ದಿನ ಪ್ರಸಾರ ಮಾಡಲಾಗುತ್ತೆ ಮತ್ತು ಕೇವಲ ಒಂದೇ ದಿನ ಶೂಟ್ ಕೂಡ ಇರುತ್ತೆ ಅನ್ನುವಂಥ ಒಂದು ಬಿಗ್ ಅಪ್ಡೇಟ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ದು. ಹಾಗಾದ್ರೆ ಯಾಕೆ ಇಂಥ ಒಂದು ಶಾಕಿಂಗ್ ನಿರ್ಧಾರವನ್ನ ಬಿಗ್ ಬಾಸ್ ತಂಡ ಅಥವಾ ಕಲರ್ಸ್ ತಂಡ ಕೈಗೊಳ್ತು? ಇದ್ರ ಹಿಂದೆ ಏನಾದರೂ ಸುದೀಪ್ ಅವರಿಗೆ ಬೇಸರಾದ ಕಾರಣಕ್ಕಾಗಿ ಒಂದೇ ದಿನಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಮೊಟಕುಗೊಳಿಸುವಂತ, ಫೈನಲ್ ಕಾರ್ಯಕ್ರಮವನ್ನ ಮೊಟಕುಗೊಳಿಸುವಂತ ಒಂದು ನಿರ್ಧಾರಕ್ಕೆ ಬಿಗ್ ಬಾಸ್ ಬಂತ? ಅಥವಾ ಸುದೀಪ್ ಅವರ ಬೇಸರಕ್ಕೆ ಕಾರಣ ಏನಿರಬಹುದು? ಅಥವಾ ಕೇವಲ ಸಿಂಪಲ್ ಆಗಿ ಬಿಗ್ ಬಾಸ್ ಫೈನಲ್ ಅನ್ನು ಮುಗಿಸುವ ಅನ್ನುವಂಥ ನಿರ್ಣಯಕ್ಕೆ ಏನಾದರೂ ಬಂದು ಮುಟ್ತಾ? ಎಲ್ಲ ಗೊಂದಲಗಳನ್ನು ನೋಡೋಣ ಮತ್ತು ಅದರ ಹಿಂದಿರುವಂಥ ಕಾರಣಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಅಂದ ಕೂಡಲೇ ನಮ್ಗೆ 2 ದಿನ ತುಂಬ ಕುತೂಹಲಕಾರಿಯಾಗಿರುತ್ತೆ. ಅಂದರೆ ಸ್ಯಾಟರ್ಡೆ 6 o'clock ಸ್ಯಾಟರ್ಡೆ 11 o'clock ತನಕ, ಸಂಡೇ 6 o'clock ಸಂಡೇ ಆ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದು ಬೀಗುವಂತ ತನಕ 2 ದಿನ, ಆ 3 ತಿಂಗಳ ಅಥವಾ 4 ತಿಂಗಳ ಅವಧಿಯಲ್ಲಿ ಅತ್ಯಂತ ಕುತೂಹಲಕಾರಿಯಾದಂಥ ಒಂದು ದಿನವಾಗಿರುತ್ತೆ. ಮತ್ತು ಪ್ರೇಕ್ಷಕರು ಕೂಡ ಅನೇಕ ವಿಭಿನ್ನ ಕಾರ್ಯಕ್ರಮಗಳನ್ನ, ಸುದೀಪ್ ಅವರ ಮಾತನ್ನು, ಸುದೀಪ್ ಅವರ ಸ್ಟೈಲನ್ನು ಎಲ್ಲ ಕೂಡ ನೋಡ್ಲಿಕ್ಕೆ ಕಾತುರರಾಗಿರ್ತಾರೆ. ಆದರೆ ಇದೀಗ ಬಿಗ್ ಬಾಸ್ ತಂಡ ಕೊಟ್ಟಂತ ಅಪ್ಡೇಟ್ ಅಂದರೆ ಕೇವಲ ಒಂದೇ ದಿನ ಮಾತ್ರ ಬಿಗ್ ಬಾಸ್ ಫೈನಲ್ ನಡೆಯುತ್ತೆ ಎನ್ನುವಂಥ ಬಿಗ್ ಅಪ್ಡೇಟ್ ಅನ್ನು ಇದೀಗ ಬಿಗ್ ಬಾಸ್ ತಂಡ ಕೊಟ್ಟಿದೆ. ಹಾಗಾದ್ರೆ ಯಾಕೆ ಇಂಥ ಒಂದು ಗೊಂದಲ ಆಯಿತು? ಯಾಕೆ ಇಷ್ಟು ಚೆನ್ನಾಗಿ ಓಡ್ತಿದ್ದಂಥ, ಇಷ್ಟು ಚೆನ್ನಾಗಿ ಹೊರಗಡೆ ಪ್ರಚಾರ ಸಿಕ್ಕಿದಂಥ, ಇಷ್ಟು ಚೆನ್ನಾಗಿ ಹೊರಗಡೆ ಮತ ಬೇಟೆ ಆಡ್ತಾ ಇರುವಂಥ ಈ ಕಂಟೆಸ್ಟೆಂಟ್ಗಳು ಇರುವಾಗಲೂ ಕೂಡ ಯಾಕೆ ಸುದೀಪ್ ಅವರು ಒಂದೇ ದಿನ, ಅಥವಾ ಬಿಗ್ ಬಾಸ್ ತಂಡ ಯಾಕೆ ಒಂದೇ ದಿನ ಫೈನಲ್ ಅನ್ನ ಪ್ರಸಾರ ಮಾಡುತ್ತೆ, ಅಥವಾ ಯಾಕೆ ಒಂದೇ ದಿನ ಬಿಗ್ ಬಾಸ್ ಫೈನಲ್ ಆಗತ್ತೆ ಅನ್ನೋದು ಅನೇಕರಿಗೆ ಅನೇಕ ಕಾರಣ ಇರ್ಬೋದು. ಬಿಗ್ ಬಾಸ್ ಪ್ರಕಾರ ನೋಡಿ, ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ ಅನ್ನು ಹೇಳ್ತೇನೆ. ಬಿಗ್ ಬಾಸ್ ರವಿವಾರ ಬೆಳಿಗ್ಗೆ 10 ಗಂಟೆ ತನಕ ವೋಟಿಂಗ್ ಲೈನ್ ಅನ್ನು ಓಪನ್ ಮಾಡಿದೆ. ಹಾಗಾಗಿ ನೀವು 10 ಗಂಟೆ ತನಕ ವೋಟಿಂಗ್ ಹಾಕ್ಬೋದು, 10 ಗಂಟೆ ತನಕ ಭಾನುವಾರ ವೋಟಿಂಗ್ ಹಾಕ್ಬೋದು. ಮತ್ತು ಯಾರು ವೋಟಿಂಗ್ ಅಲ್ಲಿ ಜಾಸ್ತಿ ಪಡಿತಾರಲ್ಲ ಅವರನ್ನ ನೇರವಾಗಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4 ಹೀಗೆ ಆಯ್ಕೆ ಪ್ರಕಾರ ನಂಬರ್ ಮುಖಾಂತರ ಅವರನ್ನ ಘೋಷಣೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಹೆಚ್ಚಿನ ಟೈಮ್ ಬೇಕಾಗಲ್ಲ. ಆದರೆ ಅವರನ್ನು ಕರೆಸಿ, ಅವರನ್ನು ಮಾತಾಡಿಸಿ, ಅವರ ಸಂಬಂಧಿಕರನ್ನು ಮಾತಾಡಿಸಿ ಎಲ್ಲವೂ ಕೂಡ ಸರಿಸುಮಾರು ರವಿವಾರ ಬೆಳಗ್ಗೆ 6 ಗಂಟೆಯಿಂದ ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ವೋಟಿಂಗ್ ಲೈನ್ ಮುಗಿದ ತಕ್ಷಣ ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡಿ ಕೊನೆಗೆ ಸರಿಸುಮಾರು 10-10ವರೆಗೆ ಇಬ್ಬರನ್ನ ಉಳಿಸ್ಕೊಂಡು ಆ ಇಬ್ಬರನ್ನ ಮಾತನಾಡಿಸ್ಕೊಂಡು ಅದರಲ್ಲಿ ಒಬ್ಬರನ್ನ ಬಿಗ್ ಬಾಸ್ ವಿನ್ನರ್ ಎನ್ನುವಂಥ ಒಂದು ಪ್ರಶಸ್ತಿ ಕೊಡ್ತಾರೆ. ಅದಾದ ನಂತರ ಎಡಿಟಿಂಗು, ಆ ಟೆಕ್ನಿಕಲ್ ವರ್ಕ್ ಆದ ನಂತರ ಅದು ಸರಿಸುಮಾರು 11ವರೆಯಿಂದ 12 ಗಂಟೆ ಒಳಗಾಗಿ ಅದು ಟಿವಿಯಲ್ಲಿ ಪ್ರಸಾರ ಆಗುತ್ತೆ. ಕಲರ್ಸ್ ಕನ್ನಡದ ಒಂದು ಚಾನಲಲ್ಲಿ ಅದು ಪ್ರಸಾರ ಆಗುತ್ತೆ. ಇನ್ನು ಯಾಕೆ ಈ ಒಂದು ದಿನ ಅನ್ನೋದನ್ನು ನೋಡ್ತಾ ಹೋದ್ರೆ ಅದಕ್ಕೆ ತುಂಬಾ ಕಾರಣ ಇದೆ. ಬಿಗ್ ಬಾಸ್ನಲ್ಲಿ ಈ ಸಲ ಯಾವುದೇ ಒಂದು ಕಾಂಟ್ರವರ್ಸಿ ಆದಂಥ ಒಂದು ಕಂಟೆಸ್ಟೆಂಟ್ ಇರಲಿಲ್ಲ. ಜೊತೆಗೆ ಸಮಾಧಾನದಿಂದ ಇದ್ರೂ ಕೂಡ ಹೊರಗಡೆ ತುಂಬಾ ಕಾಂಟ್ರವರ್ಸಿ ಆಯಿತು. ನೋಡಿ, ಇಲ್ಲಿ ಏನು ಪ್ರಕರಣ, ಬಿಗ್ ಬಾಸ್ನಲ್ಲಿ ಈ ಸಲ ಯಾರೂ ಕೂಡ ಕಾಂಟ್ರವರ್ಸಿ ಕಂಟೆಸ್ಟೆಂಟ್ಗಳು ಇರಲಿಲ್ಲ. ಆದರೂ ಕೂಡ ಹೊರಗಡೆ ಅತ್ಯಂತ ದೊಡ್ಡ ಕಾಂಟ್ರವರ್ಸಿ ಆಯಿತು. ಮತ್ತು ಈ ಬಿಗ್ ಬಾಸ್ ಅನ್ನುವುದು ಒಂಥರ ರಾಜಕೀಯ ಆಗ್ಬಿಡ್ತು. ಎಲ್ಲಿ ಹೋದ್ರೂ ಕೂಡ ಬಿಗ್ ಬಾಸ್ ಓಕೆ, ಅದು ಜನರಿಗೇನು ರೀಚ್ ಆಗ್ತದೆ. ಕಂಟೆಂಟ್ ಆ್ಯಂಡ್ TRP ವಿಷಯದಲ್ಲಿ ಅತ್ಯಂತ ತುಂಬ ಕೆಳಗೆ ಬಂದಿತ್ತು ಎನ್ನುವುದು ಕೂಡ ನಾವು ಅನೇಕರು ಅಭಿಪ್ರಾಯ ಮತ್ತು TRP ನೋಡೋದು ಗೊತ್ತಾಗುತ್ತೆ. ಬಿಗ್ ಬಾಸ್ನಲ್ಲಿ ಯಾರೂ ಕೂಡ ಕಾಂಟ್ರವರ್ಸಿ ಕ್ಯಾರೆಕ್ಟರ್ಗಳಿರಲಿಲ್ಲ. ಎಲ್ಲರೂ ಕೂಡ ಮನೆಯಲ್ಲವರೆಲ್ಲ ಕೂಡ ಮಾತನಾಡಿಸಿ ಮನೆಯವರೆಲ್ಲ ಕೂತು, ಕುಟುಂಬ ಸಮೇತ ಕೂತು ಒಂದು ನೋಡುವಂಥ ಶೋ ಆಗಿತ್ತು. ಆದರೆ ಹೊರಗಡೆ ಅತ್ಯಂತ ಜಾಸ್ತಿ ಕಾಂಟ್ರವರ್ಸಿ ಆಯಿತು. ಕೊನೆಗೆ ಯಾವ ಲೆಕ್ಕ ಆಯ್ತಂದ್ರೆ ಜಾತಿ ಲೆಕ್ಕಾಚಾರವು ಕೂಡ ಬಂದ್ಬಿಡ್ತು. ಆ ಲೆವೆಲ್ಗೆ ಬಿಗ್ ಬಾಸ್ ಕಾಂಟ್ರವರ್ಸಿ ಆಯಿತು ಹೊರಗಡೆ. ಜೊತೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆದ ಒಂದೇ 11 ಡೇಸ್ಗೆ, ಅಂದರೆ ಸೆಪ್ಟೆಂಬರ್ 28ಕ್ಕೆ ಸ್ಟಾರ್ಟ್ ಆಗುತ್ತೆ, ಅಕ್ಟೋಬರ್ 6-7ಕ್ಕೆ ಬಿಗ್ ಬಾಸ್ ಅನ್ನೇ ಮುಚ್ಚುವಂಥ ಒಂದು ಹಂತಕ್ಕೆ ಬರುತ್ತೆ. ಅದಕ್ಕೆ ಕೆಲವೊಂದು ಟೆಕ್ನಿಕಲ್ ರೀಸನ್ಸ್ ಮತ್ತು ಅದಕ್ಕೆ ಬೇರೆ ಕಾರಣ ಇದೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಅಂದರೆ ಇದು ಒಂದಾಯಿತು. ಎರಡನೇದಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ಸೆಲೆಕ್ಟ್ ಮಾಡುವಲ್ಲಿ ಎಲ್ಲೋ ಒಂದು ಕಲರ್ಸ್ ತಂಡ ವಿಫಲ ಆಯಿತು ಅನ್ನೋದು ಕೂಡ ಇದೀಗ ಜನರಿಗೆ ಅತ್ಯಂತ ಮನದಟ್ಟಾಗ್ತದೆ. ಯಾಕಂದ್ರೆ ಎಲ್ಲರೂ ನೋಡಿದ್ರೆ ಒಂದೇ ವೇಲ್ ಅಂತ, ಎಲ್ಲರೂ ಕೂಡ ಒಂದೇ ಥರ. ನೀವು ನೀವು ಅಶ್ವಿನಿ ಮತ್ತು ಗಿಲ್ಲಿ ಅವರನ್ನ ಬಿಟ್ಟು ನೋಡಿದ್ರೆ ಎಲ್ಲರೂ ಕೂಡ ಒಂದೇ ಥರ. ನಿಮ್ಗೆ ಯಾರು ಡಿಫ್ರೆನ್ಸಿಯೇಟ್ ಮಾಡ್ಲಿಕ್ಕಾಗಲ್ಲ. ಅತ್ಯಂತ ಹೆಚ್ಚು ಬಾರಿ ಕ್ಯಾಪ್ಟನ್ ಅಂತ ಧನುಷ್ ಅವ್ರನ್ನ ಕೂಡ ಯಾವ ಥರ ನೋಡ್ಲಿಕ್ಕಾಗಲ್ಲ. ಒಬ್ಬರು ಸಾದಾ ಅವ್ರಿಂದ ಕಂಟೆಂಟು ಬರಲ್ಲ, TRPನೂ ಬರಲ್ಲ. ಟಾಸ್ಕನ್ನು ಕೊಟ್ಟು ಆಡಿಸ್ಕೊಂಡು ಗೆಲ್ಲುವಂಗಿದ್ರೆ ಯಾರಾದರೂ ಅಥ್ಲೀಟನ್ನು ತನಕ ಆಡಿಸ್ಬೋಯಿತು. ಇದು ಜನರು ಮಾತಾಡ್ಕೊಳ್ಳೋ ರೀತಿ. ಯಾಕಂದರೆ ನಿಮ್ಗೆ ಕಂಟೆಂಟ್ ಇಲ್ಲ ಅಥವಾ ಒಂದು ಜನರನ್ನ ಅಟ್ರಾಕ್ಟ್ ಮಾಡುವಂಥ ಕೆಪಾಸಿಟಿ ಇಲ್ಲ ಅಂದರೆ ಆ ಶೋ ಜನಪ್ರಿಯವಾಗಲ್ಲ. ಹಾಗಾಗಿ
ಪ್ರಥಮ ಅವರು ಇದ್ದಂಥ ಶೋ ಆಗಿರ್ಬೋದು, ಜಗದೀಶ್ ಅವರು ಇದ್ದಂಥ ಶೋ ಆಗಿರ್ಬೋದು, ಬೇರೆ ಬೇರೆ ಇದ್ದಂಥ ಶೋ ಅತ್ಯಂತ ಜಾಸ್ತಿ TRP ಬಂತು, ಇನ್ಕ್ಲೂಡಿಂಗ್ ಬ್ರಹ್ಮಾಂಡ ಗುರುಜಿ ಇದ್ದಂಥ ಶೋ ಆಗಿರ್ಬೋದು, ತುಂಬ TRP ಬಂದಿತ್ತು. ಆದರೆ TRP ವಿಷಯದಲ್ಲಿ ಸೋತಿತ್ತು. ಬಿಗ್ ಬಾಸ್ ಹೋಸ್ಟ್, ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ನಾಟ್ ಲಿಸ್ನಿಂಗ್ ಟು ಸುದೀಪ್ ಅಂತ. ಸುದೀಪ್ ಅವರು ಏನೇ ಸಜೆಷನ್ ಕೊಟ್ಟರು ಕೂಡ ಬಿಗ್ ಬಾಸ್ ತಂಡ ಅದನ್ನು ಕೇಳ್ತಿರ್ಲಿಲ್ವ, ಅಥವಾ ಕಂಪ್ಲೀಟಾಗಿ ಸುದೀಪ್ ಅವರು ಇಲ್ಲ ನಿಮ್ಮ ಸಿಲೆಕ್ಷನ್, ನೀವು ನಿಮ್ಮ ಒಂದು ನಿಯಮಗಳು ನಾನು ತಲೆ ಹಾಕಲ್ಲ, ನಾನು ಸಾಟರ್ಡೆ ಸಂಡೇ ಬರ್ತೇನೆ ಮತ್ತು ಆ ವೀಕೆಂಡ್ ಎಪಿಸೋಡನ್ನು ಮಾತ್ರ ನಾನು ಮಾಡ್ಕೊಡ್ತೇನೆ ಅಂತ ನಿರ್ಧಾರಕ್ಕೆ ಬಂದು ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಐತೆ, ಗ್ಯಾಪ್ ಐತೆ ಅನ್ನೋದು ಕೂಡ ತುಂಬ ಕುತೂಹಲಕ್ಕೆ ಕಾರಣವಾಗಿದೆ. ಇದಕ್ಕೊಂದು ಪಾಯಿಂಟ್ ಆಗಿದೆ. ನೆಕ್ಸ್ಟ್ ಅಂದರೆ ಈ ಸಲ ಟಾಸ್ಕ್ ಅನ್ನೋದು ಒಂಥರ ಅಂಗನವಾಡಿ ಮಕ್ಕಳು ಆಡ್ತಾರೆ ಆ ಥರ ಟಾಸ್ಕ್ ಆಯಿತು. ನೀವು ಒಂದೇ ಒಂದು ಟಾಸ್ಕು ಟಾಪ್ 6 ಕಂಟೆಂಡರ್ಶಿಪ್ ಟು ಫೈನಲ್ ಇದೆ, ಅದನ್ನು ಬಿಟ್ಟು ಸ್ವಲ್ಪ ರಿಸ್ಕ್ ಇತ್ತು ಬಿಟ್ಟು ಎಲ್ಲವೂ ಕೂಡ ಬಲೂನು ಅದು ಇದು ಚಿಕ್ಕದು, ಮಣ್ಣೆರ್ಚೋದು, ಸ್ವಿಮ್ಮಿಂಗ್ ಪೂಲ್ ಬಿಡೋದು, ಆ ಮೂಳೆ ಹೊಕ್ಕು, ಎಲ್ಲವೂ ಒಂಥರ ಆಟ ಆಡಿ ನೋಡಿ ಎಲ್ಲವೂ ಕೂಡ ವಿಚಿತ್ರವಾಗಿತ್ತು. ಅಂದರೆ ಎಲ್ಲವೂ ಆಡಿ ಹೋಗಿದ್ದು ಅಂದರೆ ಟ್ರೈನಿಂಗ್ ತೊಗೊಂಡು ಬರ್ತಲ್ಲ ಆ ಥರ ಇತ್ತು ಹೊರತು ಹೊಸದಾಗಿ ಏನೋ ಒಂಥರ ವಿಚಿತ್ರವಾದ ಟಾಸ್ಕು, ಹೊಸ ಟಾಸ್ಕು ಯಾವುದು ಕೂಡ ಇರಲಿಲ್ಲ. ಟಾಸ್ಕನ್ನು ಮಾಡೋ ವಿಚಾರದಲ್ಲಿ, ಟಾಸ್ಕನ್ನು ಕಂಪೋಸ್ ಮಾಡೋ ವಿಚಾರದಲ್ಲಿ ಬಿಗ್ ಬಾಸ್ ತಂಡ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಅನುಭವಿಸ್ತಾ ಅದು ಕೂಡ ಮಜವಾಗಿರಲಿಲ್ಲ ಅನ್ನೋದು ಕೂಡ ಸುದೀಪ್ ಅವರಿಗೆ ಸ್ವಲ್ಪ ಬೇಸರ. ಜೊತೆಗೆ TRP ಡ್ಯೂ ಟು ದ ಲೀಟರ್ಸ್ ಆಫ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ, ಈ ಬಿಗ್ ಬಾಸ್ ತಂಡದಿಂದ ಒಂದು ಟಾಸ್ಕ್ ಆಗ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಬಿಗ್ ಬಾಸ್ನಲ್ಲಿ TRP ಡೌನ್ ಆಯಿತು. ಎಲ್ಲವೂ ಕೂಡ ಒಂದು ಹಂತಕ್ಕೆ ಇದು ಸರಿಯಾಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಸುದೀಪ್ ಅವರು ಒನ್ ಮ್ಯಾನ್ ಶೋ ಥರ ಆಡ್ಕೊ ಹೋಗ್ತಿದ್ರು. ಸುದೀಪ್ ಅವರು ಒನ್ ಮ್ಯಾನ್ ಶೋ ಥರ ಇದ್ದರು. ಯಾಕಂದರೆ ಅವರು ಕಂಟೆಂಟ್ ಬಂತಂದರೆ, ಅವರು ಒಂದು ವೀಕೆಂಡ್ ಬಂತಂದ್ರೆ ಎಲ್ಲರೂ ಕೂಡ ಕಾಯ್ತಿದ್ರು. ಆದರೆ ಈ ಸಲ ಏನಾಯ್ತಂದರೆ ಸುದೀಪ್ ಅವರ ಮೇಲೂ ಕೂಡ ಆಪಾದನೆ ಬಂತು. ಇಲ್ಲ, ಸುದೀಪ್ ಅವರು ಅಶ್ವಿನಿ ಅವರು ಫೇವರ್ ಆಗಿದ್ದಾರೆ, ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡು. ಅಲ್ಲಿ ಸುದೀಪ್ ಅವರ ಒಂದು ಬೇಸರಕ್ಕೆ ಕಾರಣ ಅನೇಕ ಇದೆ. ಪದೇ ಪದೇ ಅಶ್ವಿನಿ ಅನ್ನುವಂಥ ಒಂದು ಫೀಮೇಲ್ ಲೇಡಿ ಕ್ಯಾರೆಕ್ಟರ್ ಎಸ್ ಕ್ಯಾಟಗರಿ ಅಂದಾಗ, ಅಮಾವಾಸ್ಯೆ ಅಂದಾಗ, ಸ್ಪೈನಲ್ ಕಾರ್ಡ್ ಇಲ್ಲ ಅಂದಾಗ ಯಾವುದಕ್ಕೂ ಕೂಡ ಸುದೀಪ್ ಅವರು ವೀಕೆಂಡಲ್ಲಿ ಅವ್ರಿಗೆ ಕ್ಲಾಸ್ ತೆಗೆದುಕೊಳ್ಳಿಲ್ಲ. ಅದರ ಬದಲಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಬೈದರು, ಪಿತ್ತ ನೆತ್ತೆಗೇರತ್ತೆ ಅನ್ನುವಂಥ ಪದ ಹೇಳ್ಕೊಂಡು ಅದಕ್ಕೆ ಅವರಿಗೆ ಬೈದರು. ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಗೆ, ಕಂಟೆಸ್ಟೆಂಟ್ಗೆ ಬೈದರೂ ಕೂಡ ಯಾವುದೇ ಕಾರಣ ಕೂಡ ಅಶ್ವಿನಿ ಅವರಿಗೆ ಬೈದಿಲ್ಲ. ಅದು ಕೂಡ ಅತ್ಯಂತ ದೊಡ್ಡದಾಯಿತು. ಯಾವ ಲೆವೆಲ್ ದೊಡ್ಡದಾಯ್ತು ಅಂದರೆ, ಒಂದು ವೇಳೆ ಅಶ್ವಿನಿ ಈಗ ನಾಡ್ದು ಹೊರಗೆ ಹೋದರೂ ಕೂಡ ಅದರ ಅಪವಾದ ಅಂತಿದೆಯಲ್ಲ, ರಕ್ಷಿತಾ ಶೆಟ್ಟಿಗೆ ಬೈದಂಥ ಅಶ್ವಿನಿ ಆಗಿರ್ಬೋದು, ಗಿಲ್ಲಿಗೆ ಬೈದಂಥ ಅಶ್ವಿನಿ ಮೇಲೆ ಯಾಕೆ ನೀವು ಕ್ಲಾಸ್ ತೆಗೆದುಕೊಂಡಿಲ್ಲ? ಬಿಗ್ ಬಾಸ್ ಟ್ರೋಫಿ ಗೆಲ್ಲತ್ತೆ, ನಾಳೆಗೆ ಅದು ಮರೆಯಾಗಿ ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ವೀಕೆಂಡ್ನಲ್ಲಿ ಅಶ್ವಿನಿ ಅವರಿಗೆ ಯಾಕೆ ನೀವು ಕ್ಲಾಸ್ ತೆಗೆದುಕೊಂಡಿಲ್ಲ ಎನ್ನುವಂಥ ಒಂದು ವಿಚಾರ ಆಯಿತು. ಅದಾದ ನಂತರ ಮತ್ತೊಂದು ಕಾಂಟ್ರವರ್ಸಿ ಅದು ಯಾವುದಾಯ್ತಂದರೆ, ನೋಡಿ, ಇಲ್ಲಿಯ ತನಕ ಧ್ರುವಂತವ್ರ ಲಿಸ್ಟ್ನಾಗಿರಲಿಲ್ಲ. ಧ್ರುವಂತವ್ರಿಗೆ ಸ್ವತಃ ಹೇಳಿದ್ರು ನಾನು ಮನೆಗೆ ಹೋಗಬೇಕು ಹಾಗೆ ಹೀಗೆ ಅನ್ನುವಂಥ ಒಂದು ಲಿಸ್ಟ್ನಲ್ಲಿ ಹೇಳಿದ್ರು. ಅದಾದ ನಂತರ ಸುದೀಪ್ ಮತ್ತು ಧ್ರುವಂತ್ ಮತ್ತು ಅಶ್ವಿನಿ ಅವರು ಏಕಾಏಕಿಯಾಗಿ ಗಿಲ್ಲಿ ಅವರ ಮೇಲೆ ಸಡನ್ ಆಗಿ ಮುಗಿಬಿದ್ರು. ಯಾವ ಲೆವೆಲ್ಗೆ ತೋರಿಸ್ರಂದ್ರೆ, ಗೆಲ್ಲುವಂಥ ಕ್ಯಾಂಡಿಡೇಟ್ ಈ 11 ಸೀಸನ್ಗಳು ಏನಾಗ್ತಂದ್ರೆ, ಗೆಲ್ಲುವಂಥ ಕ್ಯಾಂಡಿಡೇಟ್ ಫೈನಲ್ ತನಕ ಹೋದರೂ ಕೂಡ ಅವರು ಸಪ್ಪೆ ಆಗ್ತಿರಲಿಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅಶ್ವಿನಿ ಮತ್ತು ಧ್ರುವಂತ್ ಅವ್ರನ್ನ ಎತ್ತಿಕಟ್ಟಿ ಗಿಲ್ಲಿಯನ್ನು ಮಕಾಡೆ ಮಲಗಿಸಿದ್ರು. ಅದು ದೊಡ್ಡದಂಥ ಒಂದು ಆಕ್ರೋಶಕ್ಕೆ ಹೊರಗಡೆ ಕಾರಣವಾಯಿತು. ಮತ್ತು ಯಾವುದೋ ಒಂದು ವಾರ ಆಡಿದಂಥ ಧ್ರುವಂತ್ ಅವ್ರನ್ನ ನೀವು ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಟ್ಟು ಒಂದು ವಾರದ ಚಪ್ಪಾಳೆ ಕೊಟ್ಟರೆ ಅದನ್ನು ಸಹಿಸ್ಕೊಳ್ಬೋದು. ಆದರೆ ಈ 11 ಸೀಸನ್ಗಳಲ್ಲಿ ಕೊಡದಿದ್ದಂಥ ಮತ್ತು 12ನೇ ಸೀಸನಲ್ಲಿ ಕೂಡ ಅಪರೂಪಕ್ಕೆ ಕೊಟ್ಟಂಥ ಒಂದು ಕಿಚ್ಚನ ಚಪ್ಪಾಳೆ ಇದೆಯಲ್ಲ, ಈ ಸೀಸನ್ನ ಚಪ್ಪಾಳೆಯನ್ನು ಧ್ರುವಂತವ್ರಿಗೆ ಕೊಟ್ಟಾಯಿತು. ಅದಾದ ನಂತರ ಕಾಂಟ್ರವರ್ಸಿ ಆದಾಗ ಆಕ್ರೋಶ ಹೆಚ್ಚಾದಾಗ ಅದನ್ನು ವಾಪಸ್ ತೆಗೆದುಕೊಂಡು ಆ ವ್ಯಕ್ತಿಯನ್ನು ವಾರದ ಕಿಚ್ಚದ ಚಪ್ಪಾಳೆಗೆ ಸೀಮಿತವಾಗಿ ಮಾಡಲಾಯಿತು. ಅದೇ ವಾರ ಅಶ್ವಿನಿಯವರು ಕೂಡ ವಾರದ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು. 8 ಜನರಲ್ಲಿ 2 ವಾರದ ಕಿಚ್ಚನ ಚಪ್ಪಾಳೆ ಕೊಟ್ಟು ಇಡೀ ಬಿಗ್ ಬಾಸ್ ತಂಡ ಅವಹೇಳನಕಾರಿಯಾಗಿ ಮಾಡಲಿಕ್ಕೆ, ಬಿಗ್ ಬಾಸ್ ತಂಡ ಅಥವಾ ಬಿಗ್ ಬಾಸ್ ಮೇಲೆ ಕೆಟ್ಟ ಆಪಾದನೆ ಬರಲಿಕ್ಕೆ ಒಂದು ಕಡೆ ಬಿಗ್ ಬಾಸ್ ತಂಡ ಕೂಡ ಕಾರಣವಾಯ್ತಾ ಎನ್ನುವುದು ಕೂಡ ಕೇಳಿ ಬಂತು. ಅದರ ಮರುದಿನವೇ, ಅದರ 2 ದಿನದ ಬೆನ್ನಲ್ಲೇ ಕಿಚ್ಚನ ಸೀಸನ್ ಚಪ್ಪಾಳೆ, ಕಿಚ್ಚನ ವಾರದ ಚಪ್ಪಾಳೆಯಾಗಿ ಕನ್ವರ್ಟ್ ಆದಂಥ ಅದೇ ವ್ಯಕ್ತಿಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಾಕಿ ಎಲ್ಲೋ ಒಂದು ಕಡೆ ಸುದೀಪ್ ಅವ್ರಿಗೆ ಬೇಸರ ಆಯಿತು, ಎಲ್ಲೋ ಒಂದು ಕಡೆ ಅತ್ಯಂತ ಬೇಸರ ಆಯಿತು. ನೀವು ಹೀಗೆ ಮಾಡಿದ್ರೆ ನನ್ನ ಮರ್ಯಾದೆ ಏನು ಪ್ರಶ್ನೆ, ನಾನು ಹೊರಗಡೆ ಒಂದು ಉತ್ತರ ಕೊಡಬೇಕಾಗತ್ತೆ, ಅಥವಾ ಬಿಗ್ ಬಾಸ್ ಕೂಡ ನನಗೊಂದು ಲೈಫನ್ನು ಕೊಟ್ಟಿದ್ದೆ, ನಾನು ಕೂಡ ಬಿಗ್ ಬಾಸ್ಗಿದ್ದೇನೆ ಅನ್ನುವಂಥ ಕಾರಣ ಇದ್ದರೂ ಕೂಡ ಯಾಕೆ ಇವೆಲ್ಲ ಈಗ ಗೊಂದಲ ಆಯಿತು ಅನ್ನೋದಕ್ಕೂ ಕೂಡ ಬಿಗ್ ಬಾಸ್ ಮೇಲೆ ಮನಸಿಕೊಂಡು ಸುದೀಪ್ ಅವರು ಇದೀಗ ಎಲ್ಲವನ್ನೂ ಶಾಂತವಾದ ಮೇಲೆ, ಎಲ್ಲವೂ ಕೂಡ ಬಿಗ್ ಬಾಸ್ ವಿನ್ ಆದ ಮೇಲೆ ಆ್ಯಸ್ ಯೂಸ್ವಲಿ ಗಿಲ್ಲಿ ಗೆಲ್ತಾರೆ, ಅದ್ರ ಬಗ್ಗೆ ನೋ ಕಾಂಟ್ರವರ್ಸಿ. ರಕ್ಷಿತಾನೂ ಗೆಲ್ಲಬೇಕು, ಹಾಗಂದಾಗ ಮಾತ್ರ ಒಂದು ಚೆನ್ನಾಗಿ ವಿದಾಯವನ್ನು ಹೇಳ್ಬೋದು ಬಿಗ್ ಬಾಸ್ನ ಸುದೀಪ್ ಅವರು. ಒಂದು ವೇಳೆ ಗಿಲ್ಲಿ ವಿನ್ ಆಗಿ ಏನಾದರೂ ಅಶ್ವಿನಿ ಅವರು ರನ್ನರ್ ಅಪ್ ಆದರೂ ಕೂಡ ಅದು ಕೂಡ ಕಲರ್ಸ್ ಕನ್ನಡ ಮತ್ತು ಸುದೀಪ್ ಅವರಿಗೆ ಒಂದು ಅಪ್ಪಾನೆ ಬರುತ್ತೆ. ರಕ್ಷಿತಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆಡ್ತಿದ್ರು,
ಕೋಟಿ ಲೆಕ್ಕದಲ್ಲಿ ವೋಟ್ ಪಡ್ಕೊಂಡು ಆದರೂ ಕೂಡ ಅಶ್ವಿನಿ ಅವರನ್ನ ಎಮರ್ಜ್ ಮಾಡಿ ಧ್ರುವಂತವ್ರನ್ನ ಎಮರ್ಜ್ ಮಾಡಿ ಅಶ್ವಿನಿ ಅವರನ್ನ ರನ್ನರ್ ಅಪ್ ತನಕ ತಂದ್ರು. ಅವಳು ಏನು ಮಾಡಿದ್ಲು ಅಂದರೆ ಹೋರಾಟಗಾರ್ತಿ ಎನ್ನುವಂಥ ಕಾರಣಕ್ಕಾಗಿ, ಕನ್ನಡ ಹೋರಾಟಗಾರ್ತಿ ಅನ್ನುವಂಥ ಕಾರಣಕ್ಕಾಗಿ ಇಡೀ ಕನ್ನಡ ಮಾತಾಡಬೇಕಾದಂಥ ಅಶ್ವಿನಿ ಗೌಡ ಅವರು ಕನ್ನಡ ವ್ಯಾಕರಣ ಬರಲ್ಲ, ಮೋರ್ ದೆನ್ 60% ಅವರು ಕನ್ನಡದಲ್ಲಿ ಬಿಟ್ಟು ಇಂಗ್ಲೀಷ್ನ ಮಾತಾಡ್ತಾರೆ. ಅಂಥ ಒಂದು ವ್ಯಕ್ತಿಯನ್ನ ನೀವು ಗೆಲ್ಲಿಸ್ರಿ, ಅಚ್ಚ ಕನ್ನಡದ ಒಬ್ಬ ಅಭ್ಯರ್ಥಿಯನ್ನ ಫೈನಲ್ ತನಕ ಹೋಗಿಸಿ ರೂಪೇಶ್ ರಾಜಣ್ಣವರನ್ನ ಸೋಲಿಸಿದ್ರಿ. ಹಾಗಾಗಿ ಅಶ್ವಿನಿ ಅವರನ್ನ ರನ್ನರ್ ಅಪ್ ಮಾಡಿದ್ರು ಕೂಡ ದೊಡ್ಡ ಒಂದು ತಪ್ಪು ಕೆಲಸ ಅನ್ನುವಂಥ ಕಾರಣಕ್ಕಾಗಿ ಸುದೀಪ್ ಅವರ ಮೇಲೆ ಆಪಾದನೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಸುದೀಪ್ ಅವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇಂಥದ್ದು ಒಂದು ಇರ್ಬೋದೇನೋ ಕೂಡ ನಮ್ಮ ಲೆಕ್ಕಾಚಾರ. ಆದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಎಲಿಮಿನೇಟ್ ಮಾಡ್ತಾ ಎಲ್ಲರೂ ಲೀಕ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಇಲ್ಲ ಒಂದೇ ದಿನ ಹಾಫ್ ಆನ್ ಅವರ್ ಎಲ್ಲವನ್ನೂ ಕೂಡ ನಾವು ಶೂಟ್ ಮಾಡಿ ಮುಗಿಸುವ ಅನ್ನುವಂಥ ಕಾರಣಕ್ಕೆ ಬಂತ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ರೀಸನ್ ಇದೆಯಾ, ಎಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗುತ್ತೆ. ಜನವರಿ 18, 12, 1 ಗಂಟೆ ಸುಮಾರು, ರಾತ್ರಿ 1 ಗಂಟೆ ಸುಮಾರು ಫೈನಲ್ ವಿನ್ನರ್ ಆಗ್ತಾರೆ. ಅದಾದ ನಂತರ ಸುದೀಪ್ ಅವರ ಟ್ವೀಟ್ ಇದೆಯಲ್ಲ, ಅದು ಅತ್ಯಂತ ಮಹತ್ವಪೂರ್ಣವಾಗಿ ಒಂದೊಂದು ವರ್ಡ್ ಕೂಡ, ಒಂದೊಂದು ಪದ ಕೂಡ ಅತ್ಯಂತ ಕುತೂಹಲಕಾರಿಯಾಗಿ ವೇಟ್ ಮಾಡೋದ್ರಲ್ಲಿ ಯಾವುದೇ ಸಂದರ್ಭ ಇಲ್ಲ. ಎಲ್ಲ ಯೂಟ್ಯೂಬರ್ಸು, ಎಲ್ಲ ಸೋಷಿಯಲ್ ಮೀಡಿಯಾದ್ರು, ಎಲ್ಲ ನ್ಯೂಸ್ ಚಾನಲ್ರು ಕೂಡ ಪ್ರತಿಯೊಂದು ಟ್ವೀಟ್ನ ಒಂದೊಂದು ಅಕ್ಷರವನ್ನು ಕೂಡ ಇದೀಗ ಸುದೀಪ್ ಅವರ ಒಂದೊಂದು ಟ್ವೀಟ್ಗಾಗಿ ಕಾಯ್ತಾ ಇದ್ದಾರೆ. ಸುದೀಪ್ ಅವರು ಏನೇ ಟ್ವೀಟ್ ಮಾಡಿದ್ರು ಕೂಡ ಅವರು ವಿದಾಯ ಹೇಳ್ತಾರೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಒಂದೇ ದಿನ ಸುದೀಪ್ ಅವರು ಯಾಕೆ ಒಪ್ಕೊಂಡ್ರು ಅಥವಾ ಕಲರ್ಸ್ ತಂಡ ಯಾಕೆ ಒಪ್ಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದು ದಿನದ ಎಪಿಸೋಡ್ ಅಂದ್ರೆ TRP ಬರುತ್ತೆ. ಆದರೆ ಈ ವೀಕೆಂಡ್ ಎಪಿಸೋಡ್ ಅದ್ರಲ್ಲೂ ಮುಖ್ಯವಾಗಿ ಫೈನಲ್ ಅಂತ ಎಪಿಸೋಡನ್ನು ಗಂಟೆಗಟ್ಟಲೆ ದಿನಗಟ್ಟಿ ಎಳೆಯುವಂತಿದ್ದಾರೆ. ಅದರ ನಡುವೆಯೂ ಕೂಡ ಫೈನಲ್ ಅನ್ನ ಕೇವಲ 2 ದಿನದ ಬದಲು ಒಂದೇ ದಿನಕ್ಕೆ ಯಾಕೆ ಸೀಮಿತ ಮಾಡಿದ್ರು ಎನ್ನುವುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಅದರ ಅರ್ಥ ಇಲ್ಲಿ ಏನಾದರೂ ಗ್ಯಾಪ್ ಆಯ್ತಾ, ಸುದೀಪ್ ಅವರು ಬೇಸರ ಆಯ್ತಾ, ಸುದೀಪ್ ಅವ್ರ ಬೇಸರಕ್ಕೆ ಏನು ಕಾರಣ ಆಗಿರ್ಬೋದು, ಅಥವಾ ಮುಂದಿನ ಸೀಸನ್ನಲ್ಲಿ ಬಿಗ್ ಬಾಸ್ ತಂಡದಿಂದ ಸುದೀಪ್ ಅವರು ಹೊರಗೆ ಬರ್ತಾರಾ, ಇವೆಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.